ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ಸೊ ನೋಡಿ, 8th ಸ್ಟ್ಯಾಂಡರ್ಡಿಗೆ ಸಂಬಂಧಪಟ್ಟ ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲ್ಯಾಟ್ರಲ್ಸ್ ಅಂತಕ್ಕಂಥ ಚಾಪ್ಟ್ರಲ್ಲಿ ಎಕ್ಸಸೈಸ್ 3.1ರಲ್ಲಿ ಮುಖ್ಯವಾಗಿರ್ತಕ್ಕಂತಹ 2 ಕ್ವಶನ್ಸ್ನ ಬಗ್ಗೆ ನಾನು ಇವತ್ತಿನ ದಿನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನೋಡಿ ಮಕ್ಕಳೇ, ಇಲ್ಲಿ ಕ್ಲಾಸ್ 8ಗೆ ಸಂಬಂಧಪಟ್ಟ ಹಾಗೆ ಎಕ್ಸಸೈಸ್ 3.1ರಲ್ಲಿ 6ನೇ ಪ್ರಶ್ನೆ ಏನು ಹೇಳುತ್ತೆ? ಹಿಯರ್ ಫೈಂಡ್ ದ ಆ್ಯಂಗಲ್ ಮೆಜರ್ ಎಕ್ಸ್ ಇನ್ ದ ಫಾಲೋಯಿಂಗ್ ಫಿಗರ್ಸ್. ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕು. ಈಗ ಮೊದಲನೇ ಚಿತ್ರ ಎ, ಇದನ್ನು ಅಬ್ಸರ್ವ್ ಮಾಡಿದರೆ ಈ ಚಿತ್ರ ಏನು ಹೇಳ್ತಾ ಇದೆ ನೋಡಿ ಮಕ್ಕಳೇ, ಇಲ್ಲಿ ಇದನ್ನು ನೋಡಿದಾಗ ಗೊತ್ತಾಗುತ್ತೆ. ದೇರ್ ಆರ್ 4 ಸೈಡ್ಸ್, 1 2 3 4. ಸೊ ದೇರ್ ಫೋರ್ ಇಟ್ ಈಸ್ ಎ ಕ್ವಾಡ್ರಿಲ್ಯಾಟರಲ್. ಸೊ ಇಟ್ ಈಸ್ ಎ ಕ್ವಾಡ್ರಿಲ್ಯಾಟರಲ್ ಅಂತ ಹೇಳಿದ ಮೇಲೆ ಅಲ್ಲಿ ಬರ್ತಕ್ಕಂಥ ಆ್ಯಂಗಲ್ಸ್ 4 ಆ್ಯಂಗಲ್ಸ್ನ ಸಮ್ಮು ನಮಗೆ ಆ್ಯಂಗಲ್ ಸಮ್ ಪ್ರಾಪರ್ಟಿಯ ಪ್ರಕಾರ, ಆ್ಯಂಗಲ್ ಸಮ್ ಪ್ರಾಪರ್ಟಿಯನ್ನು ನಾವು ಹೇಗೆ ಕಂಡುಹಿಡಿತೀವಿ? n-2 ಇಂಟು 180 ಡಿಗ್ರಿ. ಇದರ ಆಧಾರದ ಮೇಲೆ ಕ್ವಾಡ್ರಿಲ್ಯಾಟ್ರಲ್ನ ಆ್ಯಂಗಲ್ ಸಮ್ ಪ್ರಾಪರ್ಟಿಯ ಪ್ರಕಾರ ಇಂಟೀರಿಯರ್ ಆ್ಯಂಗಲ್ಸ್ನ ಸಮ್ ಎಷ್ಟು ಬರುತ್ತೆ? ಸೊ ಇಲ್ಲಿ ಎನ್ ಅಂತ ಹೇಳಿದರೆ 4 ಸೈಡ್ಸು, ನಂಬರ್ ಆಫ್ ಸೈಡ್ಸ್ ಎಷ್ಟು ಇಲ್ಲಿ? 4. ಇದ್ರ ಪ್ರಕಾರ ನಾವಿಲ್ಲಿ 4 ತಗೊಂಡ್ರೆ 4 - 2 ಇಂಟು 180 ಡಿಗ್ರಿ ಅಂತ ತಗೊಂಡ್ರೆ 4 - 2 ಅಂದರೆ 2 ಇಂಟು 180 ಡಿಗ್ರಿ. ಸೊ ಅದರ ಅರ್ಥ 360 ಡಿಗ್ರಿ ಬರ್ತಾ ಇದೆ. ಓಕೆನಾ? ಸೊ ಇದರ ಆಧಾರದ ಮೇಲೆ ನಾವು ಎಕ್ಸ್ನ ಸುಲಭವಾಗಿ ಕಂಡುಹಿಡಿಬೋದು. ಹೇಗೆ ಕಂಡುಹಿಡಿಬೋದು ನೋಡಿ ಮಕ್ಕಳೇ, ಇಲ್ಲಿ ಏನು ಹೇಳ್ಬೋದು? 50 ಡಿಗ್ರಿ ನಮಗೆ ಗೊತ್ತಿರೋ ಪ್ರಕಾರ, ಈಗ ನಮಗೆ ತಿಳ್ಕೊಂಡಿರೋ ಪ್ರಕಾರ ಏನು ಬರ್ಕೊಳ್ಬೋದು? ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್. ಓಕೆನಾ? ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಈಸ್ ಈಕ್ವಲ್ ಟು 360 ಡಿಗ್ರಿ. ನಮಗೆ ಗೊತ್ತಿರೋ ಪ್ರಕಾರ ಮೇಲ್ಗಡೆ ನಾವೇ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಈಗ 360 ಡಿಗ್ರಿ ಬಂದಿದೆ ಅಂದರೆ ಇಲ್ಲಿ ಸಮ್ ಬಂದು 4 ಆ್ಯಂಗಲ್ಸನ್ನು ಬರೀತಾ ಹೋದರೆ ನೋಡಿ, ಮೊದಲನೇದು ಇಲ್ಲಿ ಮೇಲ್ಗಡೆದು 50 ಡಿಗ್ರಿ ಗಿವನ್ ಅವ್ರು ಕೊಟ್ಟಿದ್ದಾರೆ, ಪ್ಲಸ್ ಇದನ್ನು ಕೊಟ್ಟಿದ್ದಾರೆ 130 ಡಿಗ್ರಿ, ಪ್ಲಸ್ ಇದೆಷ್ಟಿದೆ 120 ಡಿಗ್ರಿ, ಪ್ಲಸ್ ಇದು ಗೊತ್ತಿಲ್ಲ ಎಕ್ಸ್ ಈಸ್ ಈಕ್ವಲ್ ಟು 360 ಡಿಗ್ರಿ ಅಂತ ಸುಲಭವಾಗಿ ಬರ್ಕೊಳ್ಬೋದು. ಸೊ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ 50 ಡಿಗ್ರಿ, 130 ಡಿಗ್ರಿ, 120 ಡಿಗ್ರಿ ಆ್ಯಡ್ ಮಾಡಿ ನೋಡಿ. 130 + 50 180, 180 + 120 ಆ್ಯಡ್ ಮಾಡಿದ್ರೆ 300 ಬರ್ತಾ ಇದೆ. ಓಕೆನಾ? ಸೊ 300 + x ಈಸ್ ಈಕ್ವಲ್ ಟು 360 ಆಯಿತು. ಈಗ ನೀವೇನು ಮಾಡ್ಬೋದು, ಇಲ್ಲಿ ಎಕ್ಸ್ ಬೇಕಲ್ವಾ? 300 ಆ ಕಡೆ ಕಳಿಸಿದ್ರೆ ಲೆಫ್ಟ್ ಸೈಡಲ್ಲಿರೋ 300 ರೈಟ್ ಸೈಡಿಗೆ ಬಂದರೆ -300 ಆಯಿತು ಮಕ್ಕಳ. ಸೊ ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ, ಹೇಗೆ ಹೇಳ್ಬೋದು? 360ನಲ್ಲಿ 300ಅನ್ನು ಕಳೆದ್ಬಿಟ್ರೆ ನಿಮಗೆ ಡೈರೆಕ್ಟಾಗಿ ಆನ್ಸರ್ ಸಿಗ್ತಾ ಇದೆ. ಎಕ್ಸ್ನ ಬೆಲೆ ಬಂದುಬಿಟ್ಟು 60 ಡಿಗ್ರಿ ಬರ್ತಾ ಇದೆ. ಓಕೆನಾ? ಸೊ ಆ್ಯಸ್ ಇಟ್ ಈಸ್ ಸೆಕೆಂಡ್ ಕ್ವಶನನ್ನು ಅಬ್ಸರ್ವ್ ಮಾಡಿದ್ರೆ ನೋಡಿ, ಇಲ್ಲಿ ಸೆಕೆಂಡ್ ಕ್ವಶನನ್ನು ನಂಬರ್ ಆಫ್ ಸೈಡ್ಸ್ ಎಷ್ಟಿದ್ದಾವೆ ಅಂತ ಕೌಂಟ್ ಮಾಡಿದ್ರೆ 1 2 3 4. ಹಿಯರ್ ಇನ್ ದಿಸ್ ಡಯಾಗ್ರಾಮ್ ಆಲ್ಸೋ ದೇರ್ ಆರ್ 4 ಸೈಡ್ಸು. ಸೊ ದೇರ್ ಫಾರ್ ಇಟ್ ಈಸ್ ಆಲ್ಸೋ ಎ ಕ್ವಾಡ್ರಿಲ್ಯಾಟ್ರಲ್. ಸೊ ಇದು ಕ್ವಾಡ್ರಿಲ್ಯಾಟ್ರಲ್ ಆಗಿರೋದ್ರಿಂದ ಇಲ್ಲಿ 4 ಆ್ಯಂಗಲ್ಸ್ನ ಸಮ್ ಬಂದುಬಿಟ್ಟು 360 ಡಿಗ್ರಿ ಬರುತ್ತೆ. ಸೊ ದ್ಯಾಟ್ ಈಗ ನಿಮಗೆ ಇಲ್ಲಿ ಎಕ್ಸ್ ಇದನ್ನು ಫೈಂಡ್ ಔಟ್ ಮಾಡಬೇಕು. 70 ಡಿಗ್ರಿ, ಇದು 60 ಡಿಗ್ರಿ, ಇದನ್ನು ಕೊಟ್ಟಿಲ್ಲ. ಇದು ಕೊಡದೇ ಇದ್ರೂ ಹೆಂಗೆ ಕಂಡುಹಿಡಿಬೋದು ಅಂದರೆ, ಇದು ಪರ್ಪೆಂಡಿಕ್ಯುಲರ್ ಅಂತ ಮಾರ್ಕ್, ಈ ಮಾರ್ಕ್ ಏನು ತೋರಿಸುತ್ತೆ? ಪರ್ಪೆಂಡಿಕ್ಯುಲರ್. ಇದು ಎಕ್ಸ್ಟೀರಿಯರ್ ಆ್ಯಂಗಲ್, ಇಂಟೀರಿಯರ್ ಆ್ಯಂಗಲ್. ಸೊ ಇದನ್ನು ಸ್ಟ್ರೈಟ್ ಲೈನ್ ಅಂತ ಕನ್ಸಿಡರ್ ಮಾಡಿದರೆ, ಸ್ಟ್ರೈಟ್ ಲೈನಿಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಬಂದಿದೆ ಅಂದಾಗ ಎರಡೂ ಕಡೆನೂ ಸಮವಾದ ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ. ಸೊ ಈ ಕಡೆ 90 ಡಿಗ್ರಿ ಇದ್ದಾಗ ಈ ಕಡೆನೂ ಕೂಡ ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ ಅಂತಲೇ ಅರ್ಥ ಅದು. ಸೊ ಅಲ್ಲಿಗೆ ನಿಮಗೆ ಈಗ 4 ಆ್ಯಂಗಲಲ್ಲಿ 3 ಆ್ಯಂಗಲ್ ಸಿಕ್ಕಂಗಾಯ್ತು. ಇನ್ನೊಂದು ಆ್ಯಂಗಲ್ ಎಕ್ಸ್ನ ಬೆಲೆ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಬೋದು ನೋಡಿ? ಎಕ್ಸ್ ಪ್ಲಸ್ 70 ಡಿಗ್ರಿ ಪ್ಲಸ್ 90 ಡಿಗ್ರಿ ಪ್ಲಸ್ 60 ಡಿಗ್ರಿ ಈಸ್ ಈಕ್ವಲ್ ಟು 360 ಡಿಗ್ರಿ ಅಂತ ಬರ್ಕೋಬೋದಲ್ವ ಮಕ್ಕಳ? ಈಗ ಇವು 3ನೂ ಕೂಡ್ರಿ. ಇಲ್ಲಿ ಆ್ಯಕ್ಚುಲಿ ನಾವು ಇಲ್ಲಿ ಮೇಲ್ಗಡೆ ಬರೀಬೇಕು ಏನೋ, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಈಸ್ ಈಕ್ವಲ್ ಟು 360. ಸೊ ಮೇಲ್ಗಡೆ ಆಲ್ರೆಡಿ ಬರ್ಕೊಂಡಿರೋದ್ರಿಂದ ಅದೇ ರೀತಿಯೇ ಕೆಳಗಡೆನೂ ಬರ್ಕೊಳ್ಬೋದು ನಾವು. ಸೊ ಅದ್ರ ಪ್ರಕಾರ 70 + 90 + 60 ಕೂಡಿದ್ರೆ 90 + 70 160, 160 + 60 220. ಓಕೆನಾ ಮಕ್ಕಳ? ಸೊ ನೋಡಿ, 70 + 90 ಎಷ್ಟು ಬರುತ್ತೆ? 160 ಬರುತ್ತೆ. 160 + 60 220, ದಟ್ ಈಸ್ ಈಕ್ವಲ್ ಟು 360 ಡಿಗ್ರಿ. ಈಗ ನಿಮಗೆ ಎಕ್ಸ್ ಬೇಕಲ್ವಾ? 220 ಆ ಕಡೆ ಕಳಿಸಿದ್ರೆ 360 ಡಿಗ್ರಿ -220 ಡಿಗ್ರಿ. ಸೊ ನಿಮಗೆ ಡೈರೆಕ್ಟಾಗಿ ಇಲ್ಲಿ ಎಕ್ಸ್ನ ಬೆಲೆ ಸಿಕ್ಬಿಡ್ತು 0
6ರಲ್ಲಿ 2 ಹೋದರೆ 4, 3ರಲ್ಲಿ 2 ಹೋದರೆ 140 ಡಿಗ್ರಿ ಬರ್ತಾ ಇದೆ. ಓಕೆನಾ? ಸೊ ಆಸ್ ಇಟ್ ಈಸ್ ಥರ್ಡ್ ಇನ್ನೊಂದು ಚಿತ್ರ ಇದೆ, ಇಲ್ಲಿ ಇನ್ನೊಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಕೊಟ್ಟಿರುವ ಡಯಾಗ್ರಾಮನ್ನು ಅಬ್ಸರ್ವ್ ಮಾಡಿದರೆ ಇದು 30 ಡಿಗ್ರಿ, ಇಲ್ಲೂ ಕೂಡ ಎಕ್ಸ್ ಇಲ್ಲೂ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇವೆರಡು ಆ್ಯಂಗಲ್ ಈಕ್ವಲ್ ಇದ್ದಾವೆ. ಬಟ್ ಕೆಳಗಡೆ ಈ ಎರಡು ಆ್ಯಂಗಲ್ ಕೊಟ್ಟಿಲ್ಲ. ಹೆಂಗೆ ಕಂಡುಹಿಡಿಬಹುದು? ಸೊ ಈ ಕಡೆ 70 ಡಿಗ್ರಿ ಇದು ಎಕ್ಸ್ಟೀರಿಯರ್ ಆ್ಯಂಗಲ್, ಈ ಕಡೆ 60 ಡಿಗ್ರಿ ಇದು ಕೂಡ ಎಕ್ಸ್ಟೀರಿಯರ್ ಆ್ಯಂಗಲ್. ಸೊ ಇಲ್ಲಿ ಇದೊಂದು ಸ್ಟ್ರೈಟ್ ಲೈನ್ ಅಂತ ಕನ್ಸಿಡರ್ ಮಾಡಿದರೆ ಆವಾಗಲೇ ನಾವು ಮೇಲ್ಗಡೆ ಮಾಡಿರೋ ಪ್ರಕಾರ ಇಲ್ಲೂ ಕೂಡ ಏನು ಮಾಡ್ಬೋದು, ಆ್ಯಕ್ಚುಲಿ ಇಲ್ಲಿ 70 ಡಿಗ್ರಿ ಇದು ಎರಡೂ ಕೂಡಿದರೆ 180 ಡಿಗ್ರಿ ಬರುತ್ತೆ. ಸೊ ಇವೆರಡು ಕೂಡಿದಾಗ 180 ಡಿಗ್ರಿ ಬರಬೇಕಂದ್ರೆ ಇದು 70 ಡಿಗ್ರಿ ಇದೆ ಅಂದರೆ ಇದೆಷ್ಟು ಇರುತ್ತೆ ಆಗಿದ್ರೆ ನೋಡಿ, ಸಿಂಪ್ಲಿ 180 ಡಿಗ್ರಿನಲ್ಲಿ 70 ಡಿಗ್ರಿ ಕಳೆದ್ಬಿಟ್ರೆ 110 ಡಿಗ್ರಿ ಬರುತ್ತೆ. ಈ ಕಡೆನೂ ಅಷ್ಟೇ, ಇದು ಈ ಆ್ಯಂಗಲ್ಲು ಕೂಡಿದರೆ 180 ಡಿಗ್ರಿ ಬರಬೇಕು. ಅದರಲ್ಲಿ ಇದು 60 ಡಿಗ್ರಿ ಕೊಟ್ಟಿದ್ದಾರೆ ಅಂದರೆ ಇದು ಎಷ್ಟಿರುತ್ತೆ, 120 ಡಿಗ್ರಿ ಇರುತ್ತೆ. ಓಕೆನಾ? ಸೊ ಈಗ ನಿಮಗೆ 1, 2, 3 ಆ್ಯಂಗಲ್ ಸಿಕ್ಕು, 2 ಆ್ಯಂಗಲ್ ಸಿಕ್ಕಿಲ್ಲ. ಇಲ್ಲಿ ನಂಬರ್ ಆಫ್ ಸೈಡ್ಸ್ ಎಷ್ಟಿರೋ ಕೌಂಟ್ ಮಾಡಿದರೆ 1, 2, 3, 4, 5 5 ಸೈಡ್ ಇರೋದ್ರಿಂದ ಪೆಂಟಗಾನ್ ಆಯಿತು. ಸೊ ಪೆಂಟಗಾನಿನ ಇಂಟೀರಿಯರ್ ಆ್ಯಂಗಲ್ಸ್ನ ಸಮ್ ಎಷ್ಟಿರುತ್ತೆ, ಅದಕ್ಕೆ ನೀವು n-2 × 180 ಡಿಗ್ರಿ ಅನ್ನೋ ಒಂದು ಫಾರ್ಮುಲಾವನ್ನು ಬಳಸಿಬಿಟ್ರೆ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಆನ್ಸರ್ ಸಿಕ್ಬಿಡುತ್ತೆ. ನೋಡಿ ಇಲ್ಲಿ n ಅಂತ ಹೇಳಿದ್ರೆ ನಂಬರ್ ಆಫ್ ಸೈಡ್ಸ್ ಎಷ್ಟು, 5 - 2 × 180 ಡಿಗ್ರಿ. ಸೊ 5 - 2 ಅಂದರೆ 3 × 180 ಡಿಗ್ರಿ. ಈಗ ನೀವು 3 × 180 ಡಿಗ್ರಿ ಮಾಡಿಬಿಟ್ರೆ ನಿಮಗೆ 540 ಡಿಗ್ರಿ ಬರುತ್ತೆ. ಓಕೆನಾ ಮಕ್ಕಳ? ಸೊ ಈಗ ಈ ಒಂದು 540 ಡಿಗ್ರಿಯನ್ನು ಇಟ್ಕೊಂಡು ಎಕ್ಸ್ನ ಬೆಲೆ ಕಂಡುಹಿಡಿಬೇಕು. ಏನಂತೇಳಿ, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಪೆಂಟಗಾನ್. ಇದು ಪೆಂಟಗಾನ್ ಆಗುತ್ತೆ. ಯಾಕೆ ಪೆಂಟಗಾನ್ ಆಗುತ್ತೆ? 5 ಸೈಡ್ ಇರೋದ್ರಿಂದ. ಸೊ ಪೆಂಟಗಾನ್ ಈಸ್ ಈಕ್ವಲ್ ಟು ಏನು ಬರುತ್ತೆ, 540 ಡಿಗ್ರಿ. ಸೊ ಈಗ ಎಲ್ಲ ಸಮ್ ಬರ್ಕೊಳ್ಳಿ. ಮೊದಲನೇದು 30 ಡಿಗ್ರಿ ಇದೆ, ಪ್ಲಸ್ ಇದು ಎಕ್ಸ್ ಇದೆ, ಪ್ಲಸ್ ಇದು 120 ಡಿಗ್ರಿ ಇದೆ, ಪ್ಲಸ್ ಇದು 110 ಡಿಗ್ರಿ ಇದೆ, ಆ್ಯಂಡ್ ಪ್ಲಸ್ ಇದು ಕೂಡ ಎಕ್ಸ್ ಇದೆ. ಅಲ್ಲಿಗೆ ಎಷ್ಟಾಯಿತು, 5 ಆ್ಯಂಗಲ್ಸ್ ಆಯಿತು. ಇವೆಲ್ಲವುಗಳ ಮೊತ್ತ 540. ಓಕೆನಾ? ಸೊ ಈಗ ಇವು ಇಷ್ಟನ್ನು ಆ್ಯಡ್ ಮಾಡಿ, 30 + 120 + 110, 30 + 120 ಆ್ಯಡ್ ಮಾಡಿದ್ರೆ 150 ಬರುತ್ತೆ. 150ಗೆ 110 ಆ್ಯಡ್ ಮಾಡಿರಿ, ಸುಲಭವಾಗಿ ನಿಮಗೆ ಆನ್ಸರ್ ಸಿಗುತ್ತೆ. ಎಷ್ಟು, 150 + 110 ಅಂದರೆ 260 ಡಿಗ್ರಿ ಬರ್ತಾ ಇದೆ. ಓಕೆನಾ? 260 ಡಿಗ್ರಿ ಪ್ಲಸ್ ಇಲ್ಲೊಂದು ಎಕ್ಸ್ ಇದೆ, ಇಲ್ಲೊಂದು ಎಕ್ಸ್, 2 ಎಕ್ಸನ್ನು ಕೂಡಿದರೆ 2x ಬರುತ್ತೆ. ದಟ್ ಈಸ್ ಈಕ್ವಲ್ ಟು 540 ಡಿಗ್ರಿ. ಈಗ ನಿಮಗೆ 2x ಮಾತ್ರ ಬೇಕು, 260 ಆ ಕಡೆ ಹೋದರೆ 540 - 260 ಆಯಿತು. ಓಕೆನಾ? ಸೊ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ, 2x = 540ನಲ್ಲಿ 260 ಕಳೀರಿ. ಇಲ್ಲಿ 0 ಕ್ಯಾನ್ಸಲು. ನೆಕ್ಸ್ಟ್ 4ರಲ್ಲಿ 6 ಹೋಗಲ್ಲ, ಪಕ್ಕದ ಮನೆಯಿಂದ ದಸ್ಕತ್ ತಗೊಂಡ್ರೆ 14 ಆಯಿತು. 14ರಲ್ಲಿ 6ಅನ್ನು ಕಳೆದ್ರೆ ನಿಮಗೆ ಎಷ್ಟು ಬರುತ್ತೆ, 8 ಬರುತ್ತೆ. ಇನ್ನು ಇಲ್ಲಿ 4 ಉಳಿದಿದೆ, 4ರಲ್ಲಿ 2 ಹೋದರೆ 2 ಬಂತು. ಈಗ 2ರಿಂದ 280 ಹೊಡೆದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಸಿಗ್ತಾ ಇದೆ ನಿಮಗಿಲ್ಲಿ, 2 1 2 2 4 8 140 ಡಿಗ್ರಿ ಬರ್ತಾ ಇದೆ. ಇದು 140 ಡಿಗ್ರಿ, ಇದು 140 ಡಿಗ್ರಿ ಇರುತ್ತೆ ಅಂತ ಅರ್ಥ ಇದು. ಓಕೆನಾ? ಸೊ ಈ ರೀತಿ ನಾವು ಸುಲಭವಾಗಿ ಕೊಟ್ಟಿರ್ತಕ್ಕಂತಹ ಡಯಾಗ್ರಾಮ್ನಲ್ಲಿ ಇರುವಂಥ ಎಲ್ಲ ಆ್ಯಂಗಲ್ಸನ್ನು ಕೊಟ್ಟು ಯಾವುದಾದ್ರೂ ಒಂದು ಆ್ಯಂಗಲ್ ಗಿವನ್ ಕೊಡದೇ ಇದ್ದಾಗ ನಾವು ಸುಲಭವಾಗಿ ಕಂಡುಹಿಡಿಬೋದು. ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ ಎಲ್ಲದೂ ಕೂಡ ಎಕ್ಸ್, ಒಂದು ಆ್ಯಂಗಲನ್ನು ಗಿವನ್ ಕೊಟ್ಟಿಲ್ಲ, ಎಲ್ಲ ಆ್ಯಂಗಲ್ಸನ್ನು ಕಂಡುಹಿಡಿಬೇಕು. ಇನ್ನೊಂದು ವಿಶೇಷ ಏನು ಅಂದರೆ ಇಲ್ಲಿ 1 2 3 4 5 ಇಲ್ಲೂ ಕೂಡ 5 ಸೈಡ್ಸ್ ಇದೆ, 5 ಆ್ಯಂಗಲ್ಸ್ ಇದೆ, 5 ಸೈಡ್ಸ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಅದರ ಪ್ರಕಾರ 5 ಆ್ಯಂಗಲ್ಸ್ ಈಕ್ವಲ್ ಅಂದರೆ ಇದು ರೆಗ್ಯುಲರ್ ಪೆಂಟಗಾನ್. ಇದು ಏನಿದು, ರೆಗ್ಯುಲರ್ ಪೆಂಟಗಾನ್ ಅಂದರೆ ಈಕ್ವಿ ಆ್ಯಂಗುಲರ್, ಈಕ್ವಿ ಲ್ಯಾಟರಲ್. ಸೊ ಆದ್ದರಿಂದ ನೀವು ಒಂದು ಎಕ್ಸ್ನ ಬೆಲೆ ಕಂಡುಹಿಡಿದ್ರೆ ಆಯಿತು, ಎಲ್ಲ ಆ್ಯಂಗಲ್ಸ್ ಅಷ್ಟೇ ಇರ್ತವೆ. ಸೊ ಇದು 5 ಸೈಡ್ಸನ್ನು ಹೊಂದಿರೋದ್ರಿಂದ ಇದಕ್ಕೆ ನೀವೇನು ಬರ್ಕೋಬೇಕು, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಪೆಂಟಗಾನ್. ಓಕೆನಾ? ದಟ್ ಈಸ್ ಈಕ್ವಲ್ ಟು, ಈಗ ನಮಗೆ ಗೊತ್ತಿರೋದು ಹಿಂದಿನ ಕ್ವಶನಲ್ಲಿ ತಿಳ್ಕೊಂಡಿದ್ದೀವಿ. ಸಾರಿ, ಪೆಂಟಗಾನ್ ಅಲ್ವಾ? ಸೊ ನೋಡಿ, ಇದು ಪೆಂಟಗಾನ್ ಆ್ಯಕ್ಚುಲಿ ಎಷ್ಟು ಬಂತು, 540 ಬಂತು. ಸೊ ಅದೇ ರೀತಿಯೇ ಈ ಕಡೆನೂ ಕೂಡ ನೀವು ಪೆಂಟಗಾನ್ ಅಂತ ಅಂದಾಗ ನೀವೇನು ತಗೊಳ್ಬೇಕು, 540 ಡಿಗ್ರಿ ತಗೊಳ್ಬೇಕು. ಸೊ 540 ಡಿಗ್ರಿ ಅಂತ ತಗೊಂಡ್ರೆ ಈಗ ಪ್ರತಿಯೊಂದು ಎಲ್ಲ ಆ್ಯಂಗಲ್ಸು ಎಕ್ಸ್, ಇಲ್ಲಿ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 540 ಆಗುತ್ತೆ. ಇವು 5 ಎಕ್ಸ್ನ ಕೂಡಿದರೆ 5x ಈಸ್ ಈಕ್ವಲ್ ಟು 540 ಬಂತು. ಈಗ ನಿಮಗೆ ಎಕ್ಸ್ ಬೇಕಲ್ವಾ, 5ರಿಂದ 540 ಹೊಡೆದ್ರೆ 5 1 5, 5 8 40, ಸಾರಿ 5 0 ಹಾಕಬೇಕಿಲ್ಲಿ 40 ಆಗುತ್ತೆ, 5 8 40. ಅಲ್ಲಿಗೆ
ಎಕ್ಸ್ನ ಬೆಲೆ ಬಂದು 108 ಡಿಗ್ರಿ 108 ಡಿಗ್ರಿ ಇರುತ್ತೆ ಪ್ರತಿಯೊಂದು ಆ್ಯಂಗಲ್ ಕೂಡ. ನೆಕ್ಸ್ಟು 7ನೇ ಪ್ರಶ್ನೆ ಹೇಳುತ್ತೆ, ಡಯಾಗ್ರಾಮ್ ಕೊಟ್ಟಿದ್ದಾರೆ, ಇದು ಎಕ್ಸು, ಇದು ವೈ, ಇದು ಝೆಡ್, ಫೈಂಡ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಫಸ್ಟ್ ಎಕ್ಸ್ ಎಷ್ಟು ಬರುತ್ತೆ, ವೈ ಎಷ್ಟು ಬರುತ್ತೆ, ಝೆಡ್ ಎಷ್ಟು ಬರುತ್ತೆ ಕಂಡುಹಿಡ್ಕೊಳ್ಬೇಕು. ಅದ್ರ ಪ್ರಕಾರ ಈಗ ನಮಗೆ ಗೊತ್ತಿರೋ ಪ್ರಕಾರ ಎಕ್ಸ್ ಪ್ಲಸ್ 90 ಡಿಗ್ರಿ ಇದು ಸ್ಟ್ರೈಟ್ ಲೈನ್ ಅಂತ ತಗೊಂಡ್ರೆ ಇಲ್ಲಿ 90 ಡಿಗ್ರಿ ಕೊಟ್ಟಿದ್ದಾರೆ, ಇದು ಎಕ್ಸ್ ಗಿವನ್ ಕೊಟ್ಟಿಲ್ಲ, ಇವೆರಡನ್ನ ಆ್ಯಡ್ ಮಾಡಿದರೆ 180 ಡಿಗ್ರಿ ಬರುತ್ತೆ. ಇದು ನಮಗೆ ಗೊತ್ತಿರೋದು. ಓಕೆನಾ? ಸೊ ಅದ್ರ ಪ್ರಕಾರ ನಿಮಗೆ ಎಕ್ಸ್ ಬೇಕು ಅಂದಾಗ ಏನು ಮಾಡಬೇಕು, 90 ಆ ಕಡೆ ಕಳಿಸಿದ್ರೆ 180 ಡಿಗ್ರಿ ಮೈನಸ್ 90 ಡಿಗ್ರಿ ಮಾಡಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು 90 ಡಿಗ್ರಿ ಬಂತು. ಓಕೆನಾ? ಸೊ ಇದಾದ ನಂತರ ನೆಕ್ಸ್ಟ್ ನೀವೇನು ಮಾಡ್ಬೋದು, ವೈ ಕಂಡಿಡ್ಕೋಬೇಕು ಅದೇ ರೀತಿನೇ. ಈಗ ಫಸ್ಟ್ ಝೆಡ್ ಒಂದು ಬರ್ಕೊಂಡ್ಬಿಡೋಣ. ನೋಡಿ, ಝೆಡ್ ಪ್ಲಸ್ 30 ಡಿಗ್ರಿ ಇದು ಕೂಡ 180 ಡಿಗ್ರಿಗೆ ಈಕ್ವಲ್ ಇರುತ್ತೆ. ಯಾಕೆಂದರೆ ಇದು ಸ್ಟ್ರೈಟ್ ಲೈನ್ ಆದರೆ ಇವೆರಡರ ಆ್ಯಂಗಲ್ನ ಸಮ್ಮು 180 ಡಿಗ್ರಿಗೆ ಸಮ ಇರುತ್ತೆ. ಅದ್ರ ಪ್ರಕಾರ ಝೆಡ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಿಮಗೆ, 180 ಡಿಗ್ರಿ ಮೈನಸ್ 30 ಡಿಗ್ರಿ ಮಾಡಿದ್ರೆ ಝೆಡ್ನ ಬೆಲೆ ಬಂದ್ಬಿಟ್ಟು ಎಷ್ಟು ಸಿಗುತ್ತೆ ನಿಮಗೆ, 180ನಲ್ಲಿ 30 ಡಿಗ್ರಿ ಲೆಸ್ ಮಾಡಿ. ಸೊ ಅವಾಗ 150 ಡಿಗ್ರಿ ಬಂತು, ಝೆಡ್ ಸಿಕ್ತು. ಎಕ್ಸ್ ಗೊತ್ತಾಯಿತು, ಝೆಡ್ ಗೊತ್ತಾಯಿತು. ನೆಕ್ಸ್ಟ್ ನಿಮಗೆ ಇನ್ನೊಂದು ಏನು ಬೇಕು, ವೈ ಬೇಕು. ಸೊ ಇದನ್ನು ವೈ ಹೆಂಗೆ ಕಂಡುಹಿಡಿತೀರಿ, ಇದು ಇಂಪಾರ್ಟೆಂಟ್ ಇಲ್ಲಿ. ಸೊ ವೈ ಯಾವಾಗ ಗೊತ್ತಾಗುತ್ತೆ ಅಂದರೆ ಇವೆರಡು ಕೂಡಿದ್ರೆ 180 ಡಿಗ್ರಿ, ಈ ಆ್ಯಂಗಲ್ಲು ಈ ಆ್ಯಂಗಲ್ಲು, ಬಟ್ ಈ ಆ್ಯಂಗಲ್ ಗಿವನ್ ಕೊಟ್ಟಿಲ್ಲ. ಇದನ್ನ ಹೇಗೆ ಕಂಡುಹಿಡಿಬೋದು ನೀವು, ನೋಡಿ ಇಲ್ಲಿ 3 ಸೈಡ್ ಬರ್ತವೆ, 1 2 3, ಇದು ಟ್ರಯಾಂಗಲ್ ಆಯಿತು. ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಈಸ್ 180 ಡಿಗ್ರಿ. ಅದ್ರ ಪ್ರಕಾರ ಇದು 90 ಇದೆ, ಇದು 30 ಇದೆ, ಎಷ್ಟಾಯಿತು 120. ಟೋಟಲ್ ಆ್ಯಂಗಲ್ನ ಮೊತ್ತ 180 ಡಿಗ್ರಿ, 180ರಲ್ಲಿ 120ನ ಕಳಿಬೇಕು ನೀವು. ಓಕೆನಾ? ಸೊ ಇಲ್ಲಿ ಏನು ಹೇಳ್ಬೋದು, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಈಸ್ ಈಕ್ವಲ್ ಟು 180 ಡಿಗ್ರಿ ಅಲ್ವಾ. ಅದ್ರ ಪ್ರಕಾರ ಇಲ್ಲಿ ಇದು ಇಂಟೀರಿಯರ್ ಆ್ಯಂಗಲ್ 90 ಡಿಗ್ರಿ ಪ್ಲಸ್ ಇದು ಇಂಟೀರಿಯರ್ ಆ್ಯಂಗಲ್ 30 ಡಿಗ್ರಿ ಪ್ಲಸ್ ಇದು ಗೊತ್ತಿಲ್ಲ. ಇದನ್ನು ನೀವೇನಂತ ತೊಗೊಳ್ಳಿ, ಸಪೋಸ್ ಎ ಅಂತ ತೊಗೊಂಡ್ರೆ ಇವು 3 ಕೂಡಿದರೆ 180 ಡಿಗ್ರಿ ಬರುತ್ತೆ. ಈಗ ಎ ಬೇಕು ನಿಮಗೆ ಅಂದರೆ 90 ಪ್ಲಸ್ 30 ಕೂಡಿದರೆ ಎಷ್ಟು ಬಂತು, 120. ಸೊ ಅದನ್ನು ರೈಟ್ ಸೈಡಿಗೆ ಕಳಿಸಿದರೆ ಮೈನಸ್ 120 ಆಗುತ್ತೆ. ಸೊ ಡೈರೆಕ್ಟಾಗಿ ನಿಮಗೆ ಎ ಸಿಕ್ಬಿಡ್ತು. ಈಗ ಎಷ್ಟು, 180ನಲ್ಲಿ ಮೈನಸ್ 120 ಮಾಡಿದ್ರೆ 60 ಡಿಗ್ರಿ ಬಂತು. ಸೊ ಇದು ಆ್ಯಂಗಲ್ 60 ಡಿಗ್ರಿ ಇದೆ ಅಂದರೆ ಈಗ ನೀವು ಏನು ಕಂಡುಹಿಡಿಬೋದು, ವೈ ಕಂಡುಹಿಡ್ಕೊಳ್ಬೋದು. ವೈ ಪ್ಲಸ್ 60 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ ನಮಗೆ ಗೊತ್ತಿರೋ ಪ್ರಕಾರ. ಆಗ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ, 180 ಡಿಗ್ರಿ ಮೈನಸ್ 60 ಡಿಗ್ರಿ ಮಾಡಿಬಿಟ್ರೆ ವೈ ಈಸ್ ಈಕ್ವಲ್ ಟು 120 ಡಿಗ್ರಿ ಬರ್ತಾ ಇದೆ. ಸೊ ಅವ್ರು ಏನು ಕೇಳ್ತಾರೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು ಎಷ್ಟು ಅಂತ. ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅಂತ ಹೇಳಿದ್ರೆ ಎಕ್ಸ್ ಎಷ್ಟಿದೆ ನಿಮಗೆ ಇಲ್ಲಿ 90 ಡಿಗ್ರಿ ಪ್ಲಸ್ ವೈ ಎಷ್ಟಿದೆ 120 ಡಿಗ್ರಿ ಪ್ಲಸ್ ಝೆಡ್ ಎಷ್ಟಿದೆ 150 ಡಿಗ್ರಿ. ಇವು 3 ಕೂಡಿಬಿಟ್ರೆ ಎಷ್ಟು ಬರ್ತಾ ಇದೆ ನಿಮಗೀಗ, 0, 9 ಪ್ಲಸ್ 2 11, 11 ಪ್ಲಸ್ 5 16, ಆ್ಯಂಡ್ ದೆನ್ 1 ಪ್ಲಸ್ 1 ಪ್ಲಸ್ 1 ಅಂದರೆ 360 ಡಿಗ್ರಿ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ 360 ಡಿಗ್ರಿ ಬರ್ತಾ ಇದೆ. ಇದರಿಂದ ನಾವು ತಿಳ್ಕೊಬೇಕಾಗಿರೋದು, ನೀವು ಯಾವುದೇ ಪೆಂಟಗಾನ್ ಆದರೂ ಕೂಡ ಯಾವುದೇ ಪೆಂಟಗಾನಿನ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಏನು ಬರ್ತವೆ, ಎಕ್ಸ್ಟೀರಿಯರ್ ಆ್ಯಂಗಲ್ಸ್ನ ಸಮ್ ಬಂದು 360 ಡಿಗ್ರಿಗೆ ಈಕ್ವಲ್ ಇರುತ್ತೆ. ಓಕೆನಾ? ಇದು ಒಂದು ನೋಟೆಡ್ ಪಾಯಿಂಟು, ನೆನಪಲ್ಲಿ ಇಟ್ಕೊಳ್ಬೇಕು. ಗೊತ್ತಾಯ್ತಲ್ಲ? ಸಮ್ ಆಫ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಪಾಲಿಗಾನ್, ಅದು ಪೆಂಟಗಾನ್ ಆಗಿರಲಿ, ಟ್ರಯಾಂಗಲ್ ಆಗಿರಲಿ, ಕ್ವಾಡ್ರಿಲ್ಯಾಟರಲ್ ಆಗಿರಲಿ, ಹೆಕ್ಸಾಗಾನ್ ಆಗಿರಲಿ, ಡೇಕಾಗಾನ್ ಆಗಿರಲಿ, ಪ್ರತಿಯೊಂದು ಪಾಲಿಗಾನಿನ ಎಲ್ಲ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ನ ಮೊತ್ತ 360 ಡಿಗ್ರಿಗೆ ಈಕ್ವಲ್ ಇರುತ್ತೆ. ಇದು ಪಾಯಿಂಟು. ಈಗ ಇಲ್ಲೊಂದು ಟೆಸ್ಟ್ ಮಾಡೋಣ ಬೇಕಿದ್ರೆ ನಾವು. ಇದೇ ರೀತಿಯೇ ಇಲ್ಲೊಂದು ಕೊಟ್ಟಿದ್ದಾರೆ, 1 2 3 4 ಇದೆ ಅಂದರೆ ಇದು ಕ್ವಾಡ್ರಿಲ್ಯಾಟ್ರಲ್. ಸೊ ಇದ್ರ ಪ್ರಕಾರ ಈಗ ಇದು 60 ಡಿಗ್ರಿ ಇದೆ ಅಂದರೆ ಇದೆಷ್ಟಿರುತ್ತೆ, ಇವೆರಡು ಕೂಡಿದ್ರೆ 180 ಡಿಗ್ರಿ. 180ನಲ್ಲಿ 60 ಕಳೆದ್ಬಿಟ್ರೆ ನಿಮಗೆ ಎಷ್ಟು ಬರುತ್ತೆ, ಇದು 120 ಡಿಗ್ರಿ ಝೆಡ್. ಹಾಗಿದ್ರೆ ವೈ ಎಷ್ಟಿರುತ್ತೆ, ಇದು 80 ಡಿಗ್ರಿ ಇದೆ ಅಂತ ಹೇಳಿದ್ರೆ ಇದು ಎಷ್ಟಿರುತ್ತೆ, 100 ಡಿಗ್ರಿ ಇರುತ್ತೆ. ಇದು 120 ಡಿಗ್ರಿ ಇದೆ ಅಂದರೆ ಇದು ಎಷ್ಟಿರುತ್ತೆ, 60 ಡಿಗ್ರಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದನ್ನು ನೀವು ಫೈಂಡ್ ಔಟ್ ಮಾಡಬೇಕಲ್ವಾ, ಕ್ವಾಡ್ರಿಲ್ಯಾಟ್ರಲ್ನ ಸಮ್ಮನ ಪ್ರಕಾರ ಕಂಡುಹಿಡ್ಕೊಳ್ಬೇಕು. ಈಗ ಏನು, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಈಸ್ ಈಕ್ವಲ್ ಟು, ನಮಗೆ ಗೊತ್ತಿರೋ ಪ್ರಕಾರ ಕ್ವಾಡ್ರಿಲ್ಯಾಟ್ರಲ್ನ ಇಂಟೀರಿಯರ್ ಆ್ಯಂಗಲ್ನ ಸಮ್ ಎಷ್ಟು ಬರುತ್ತೆ, 360 ಡಿಗ್ರಿ ಬರುತ್ತೆ. ಅದ್ರ ಪ್ರಕಾರ ಇದು 60 ಪ್ಲಸ್ ಇದು 80 ಪ್ಲಸ್ ಇದು 120, 60 ಪ್ಲಸ್ 80 ಪ್ಲಸ್ 120, ಇದನ್ನು ನೀವು ಸಪೋಸ್ ಎ ಅಂತ ಕನ್ಸಿಡರ್ ಮಾಡಿದ್ರೆ ಪ್ಲಸ್ ಎ ಈಸ್ ಈಕ್ವಲ್ ಟು 360 ಡಿಗ್ರಿ ಆಯಿತು. ಎ ಬೇಕಲ್ವಾ, ಇವು 3 ಆ ಕಡೆ ಕಳಿಸ್ಬೇಕು, ಕೂಡಿ ಆ್ಯಡ್ ಮಾಡಿ ಆ ಕಡೆ ಕಳಿಸಿ. ಎಷ್ಟು ಬರುತ್ತೆ, 80 ಪ್ಲಸ್ 60 140, 140 ಪ್ಲಸ್ 120 260 ಬರುತ್ತೆ.
ಓಕೆನಾ. ಇದು 360 ಡಿಗ್ರಿ ಮೈನಸ್ 260 ಡಿಗ್ರಿ ಮಾಡಿದ್ರೆ ಎ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 100 ಡಿಗ್ರಿ ಬರ್ತಾ ಇದೆ. ಅದ್ರ ಪ್ರಕಾರ ಇದು ನೀವು 100 ಡಿಗ್ರಿ ಅಂತ ಬರೆದ್ರೆ ಈಗ ಇದೆಷ್ಟಿರುತ್ತೆ, ಸಿಂಪಲ್, ಇದು 100 ಇರುತ್ತೆ ಅಂದರೆ ಇದು 80 ಡಿಗ್ರಿ ಇರುತ್ತೆ. ಈಗ ನೀವು ಏನೇನು ತೊಗೊಳ್ಬೋದು, ಝೆಡ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಪ್ಲಸ್ ಡಬ್ಲ್ಯೂ, ಇವು 4 ಆ್ಯಂಗಲ್ನ ಸಮ್ ಎಷ್ಟು ಬರುತ್ತೆ. ಝೆಡ್ ಎಷ್ಟಿದೆ ಇಲ್ಲಿ 120 ಡಿಗ್ರಿ, ಪ್ಲಸ್ ಇದು ವೈ ಎಷ್ಟಿದೆ 100 ಡಿಗ್ರಿ, ಪ್ಲಸ್ ಇದು ಎಕ್ಸ್ ಎಷ್ಟಿದೆ 60 ಡಿಗ್ರಿ, ಪ್ಲಸ್ ಝೆಡ್ ಡಬ್ಲ್ಯೂ ಎಷ್ಟಿದೆ 80 ಡಿಗ್ರಿ. ಈಗ ಇದಿಷ್ಟನ್ನು ಕೂಡ್ರಿ, 120 ಪ್ಲಸ್ 100 220 ಪ್ಲಸ್ 60 280, 280 ಪ್ಲಸ್ 80 360. ನೋಡಿ ಇದು ಕೂಡ 360ನೇ ಬರ್ತಾ ಇದೆ. ಓಕೆನಾ. ಸೊ ಇದು ಟ್ರಯಾಂಗಲ್ನ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ನ ಸಮ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ 360 ಡಿಗ್ರಿ ಬಂತು. ಕ್ವಾಡ್ರಿಲ್ಯಾಟ್ರಲಲ್ಲೂ ಕೂಡ 4 ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಬರ್ತವೆ. 4 ಎಕ್ಸ್ಟೀರಿಯರ್ ಆ್ಯಂಗಲ್ಸ್ನ ಸಮ್ಮು 360 ಡಿಗ್ರಿಗೆ ಈಕ್ವಲ್ ಇರುತ್ತೆ. ಸೊ ಇದ್ರ ಪ್ರಕಾರ ನಾವು ಸುಲಭವಾಗಿ ಏನು ತಿಳ್ಕೊಬೋದು, ಸಮ್ ಆಫ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಮೇಡ್ ಇನ್ ಪಾಲಿಗಾನ್, ಯಾವುದೇ ಪಾಲಿಗಾನಲ್ಲಿ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಎಷ್ಟೇ ಇದ್ರೂ ಆ ಎಲ್ಲ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ನ ಸಮ್ಮು 360 ಡಿಗ್ರಿಗೆ ಈಕ್ವಲ್ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತಿಳ್ಕೊಬೋದು. ಓಕೆನಾ. ಸೊ ಇಲ್ಲಿಗೆ ಎಕ್ಸರ್ಸೈಸ್ 3.1 ಕಂಪ್ಲೀಟ್ ಆಗಿದೆ. ಇದರ ಹಿಂದಿನ ಕ್ವಶನ್ಸ್ ಅಂದರೆ 6th 5th 4th ಕ್ವಶನ್ಸ್ನ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅದನ್ನು ಕೂಡ ಓಪನ್ ಮಾಡಿಕೊಂಡು ಆ ಒಂದು ಕ್ವಶನ್ಸ್ನ ಒಂದು ಸೊಲ್ಯೂಷನನ್ನು ಕೂಡ ನೀವು ನೋಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ನಿಮಗೂ ಕೂಡ ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸರ್ಸೈಸ್ 3.2ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ನ ಜೊತೆಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.